ದುನಿಯಾ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗ್ತಾ ಇದೆ. ಯಾವ ವಸ್ತುವನ್ನ ತೆಗೆದುಕೊಳ್ಳೋದಕ್ಕೆ ಹೋದರೂ ಕೂಡ ಎಲ್ಲವೂ ಕೂಡ ದುಬಾರಿ ಆಗ್ತಾ ಇದೆ. ಈ ದುಬಾರಿ ದುನಿಯಾದ ಎಫೆಕ್ಟ್ ಸರ್ಕಾರಿ ಶಾಲೆಯ ಶಿಕ್ಷಕರಿಗೂ ಕೂಡ ತಡ್ತಾ ಇದೆ. ಹೇಗೆ ಅನ್ನೋದರ ಡೀಟೇಲ್ಸ್ ನಿಮ್ಮ ಮುಂದೆ. ಮಾರುಕಟ್ಟೆಯಲ್ಲಿ ದಿಢೀರ್ ಮೊಟ್ಟೆ ಬೆಲೆ ಏರಿಕೆ. ಸರ್ಕಾರ ಕೊಡೋದು 6 ರೂಪಾಯಿ, ಮೊಟ್ಟೆ ದರ 8 ರೂಪಾಯಿ. ವಿದ್ಯಾರ್ಥಿಗಳಿಗೆ ಮೊಟ್ಟೆ ವಿತರಿಸಲು ಶಿಕ್ಷಕರ ಹಣ. ಸರ್ಕಾರದ ಯೋಜನೆಯು ಇಲ್ಲಿ ಶಿಕ್ಷಕರ ಜೇಬಿಗೆ ಕತ್ತರಿ ಹಾಕುತ್ತಿದೆ. ಸರ್ಕಾರವೇನೋ ಶಾಲಾ ಮಕ್ಕಳಿಗೆ ಉಚಿತವಾಗಿ ಮೊಟ್ಟೆ ಕೊಡಿ ಅನ್ನುತ್ತೆ, ಆದ್ರೆ ಕಾಸು ಕೊಡೋಕೆ ಮಾತ್ರ ಹಿಂದೂ ಮುಂದೆ ನೋಡ್ತಿದೆ. ಇದರಿಂದ ಕೊಪ್ಪಳದಲ್ಲಿ ಶಿಕ್ಷಕರು ತಮ್ಮ ಜೇಬಿನಿಂದ ಕಾಸು ಖರ್ಚು ಮಾಡಿ ಯೋಜನೆ ಸಾಕಾರಗೊಳಿಸುವ ದುಸ್ಥಿತಿ ಎದುರಾಗಿದೆ. ಹೌದು, ಕೊಪ್ಪಳದ ಕೇಂದ್ರ ಹಿರಿಯ ಪ್ರಾಥಮಿಕ ಶಾಲೆ ಶಿಕ್ಷಕರ ಪಾಲಿಗೆ ಮೊಟ್ಟೆ ವಿತರಣೆ ತಲೆನೋವಾಗಿದೆ. ಮಾರುಕಟ್ಟೆಯಲ್ಲಿ ಮೊಟ್ಟೆ ಬೆಲೆ ರಾಕೆಟ್ ವೇಗದಲ್ಲಿ ಏರುತ್ತಿದೆ. ಇಲಾಖೆ ಮಾತ್ರ ಹಳೆ ರೇಟನ್ನೇ ಕೊಡುತ್ತಿದೆ. ಇದರಿಂದ ಕೊಪ್ಪಳ ಮಾತ್ರವಲ್ಲ, ರಾಜ್ಯದ ಸಾವಿರಾರು ಮುಖ್ಯ ಶಿಕ್ಷಕರು ನಿತ್ಯ ನೂರಾರು ರೂಪಾಯಿ ಸ್ವಂತ ಹಣ ಖರ್ಚು ಮಾಡುತ್ತಿದ್ದಾರೆ. ಶಿಕ್ಷಕರ ಜೇಬಿಗೆ ಕತ್ತರಿ. ಒಂದು ಮೊಟ್ಟೆಗೆ ಶಿಕ್ಷಣ ಇಲಾಖೆ ನಿಗದಿಪಡಿಸಿದ್ದು 5.20 ರೂಪಾಯಿ. ಆದರೆ ಮಾರುಕಟ್ಟೆಯಲ್ಲಿ ಒಂದು ಮೊಟ್ಟೆ ದರ 8 ರೂಪಾಯಿ. ಹೆಚ್ಚುವರಿ 2.80 ರೂಪಾಯಿಯನ್ನ ಶಿಕ್ಷಕರೇ ಕೈಯಿಂದ ಹಾಕಬೇಕಿದೆ. ಬಾಳೆಹಣ್ಣಿಗೆ ಶಿಕ್ಷಣ ಇಲಾಖೆ 6 ರೂಪಾಯಿ ನಿಗದಿಪಡಿಸಿದೆ. ಆದರೆ ಮಾರುಕಟ್ಟೆಯಲ್ಲಿ ಒಂದು ಬಾಳೆಹಣ್ಣು ದರ 6.50 ರೂಪಾಯಿ. ಒಂದು ಬಾಳೆಹಣ್ಣಿಗೆ ಹೆಚ್ಚುವರಿ 50 ಪೈಸೆ ಶಿಕ್ಷಕರೇ ಕೊಡಬೇಕು. ಇದು ಸಹಜವಾಗಿ ಶಿಕ್ಷಕರಿಗೆ ಹೊರೆಯಾಗ್ತಿದೆ. ನಮಗೆ ನಿತ್ಯದ ದರ ಕೊಡಿ, ಬೆಲೆ ಹೆಚ್ಚಳ ಆಗಿರೋದು ನಮಗೆ ಹೊರೆ ಆಗ್ತಿದೆ ಅನ್ನೋದು ಶಿಕ್ಷಕರ ವಾದವಾಗಿದೆ. ಈ ಯೋಜನೆಯನ್ನ ಏನು ನಾವು ಸರ್ಕಾರಿ ನೌಕರರಾಗಿದ್ದು ಸರ್ಕಾರ ಏನು ಆದೇಶ ನೀಡುತ್ತೆ ಅದನ್ನು ಚಾಚು ಪ್ರತಿಪಾಲಿಸೋದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ಆದರೆ ಪ್ರಸ್ತುತವಾಗಿ ಮಾರುಕಟ್ಟೆ ಬೆಲೆಯಲ್ಲಿ ಇವತ್ತು ಮೊಟ್ಟೆ ಮಾರುಕಟ್ಟೆಯಲ್ಲಿ 8 ರೂಪಾಯಿ ಇದೆ. ಆದರೆ ಸರ್ಕಾರ ನಿಗದಿ ಮಾಡಿದ ಬೆಲೆ 5 ರೂಪಾಯಿ 20 ಪೈಸೆ. ಇದನ್ನು ಉಳಿದಂಥದ್ದು ಮುಖ್ಯಪ್ಪ ಇದ್ದರೆ ಅದನ್ನು ಹೊರೆಯನ್ನು ಭರಿಸಬೇಕಾಗತ್ತೆ. ಅದ್ರ ಜೊತೆಗೆ ಬಾಳೆಹಣ್ಣು ತಿನ್ನುವವರಿಗೆ ಕೂಡ ಬಾಳೆಹಣ್ಣು ಇವತ್ತು ಕೊಪ್ಪಳದಲ್ಲಿ ವಿಶೇಷ ಕೊಪ್ಪಳದಾಗ ಬಾಳೆಹಣ್ಣು ಕೂಡ ಸಿಗ್ತಾಯಿಲ್ಲ. ಬಾಳೆಹಣ್ಣಿನ ಬೆಲೆ ಕೂಡ ಏನಾಗಿದೆ 6.5 ರೂಪಾಯಿ ಆಗಿದೆ. ಆದರೆ ಬಾಳೆಹಣ್ಣು ನಮ್ಮ ಖರೀದಿ ಮಾಡೋಕ್ಕೆ ಅವಕಾಶ ಇರೋದು 6 ರೂಪಾಯಿ. ಈ ಹೊರೆಯನ್ನು ಮುಖ್ಯಪ್ಪ ಇದ್ದರೆ ಭರಿಸಬೇಕಾಗತ್ತೆ. ಈ ಮೂಲಕ ನಾವು ಸರ್ಕಾರಕ್ಕೆ ವಿನಂತಿ ಏನು ಮಾಡ್ತೀವಿ ಅಂದರೆ ಇವತ್ತು ಮಾರುಕಟ್ಟೆ ಬೆಲೆ ಎಷ್ಟಿರುತ್ತೆ ಅಷ್ಟನ್ನು ಖರ್ಚಾಗೋಕ್ಕೆ ಅವಕಾಶ ಮಾಡಿಕೊಡೋದ್ರ ಮೂಲಕ ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕಂತ ನಾವು ಈ ಮೂಲಕ ಎಲ್ಲ ಮುಖ್ಯೋಪಾಧ್ಯಾಯರ ಪರವಾಗಿ ವಿನಂತಿ ಮಾಡಿ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗೆ ಮಾರುಕಟ್ಟೆಯ ದರ ಏರಿಕೆ ಬಿಸಿ ತಟ್ಟಿದೆ. ಶಿಕ್ಷಣ ಇಲಾಖೆಯ ನಿಯಮದ ಪ್ರಕಾರ ಶಾಲೆಗಳಲ್ಲಿ ವಾರಕ್ಕೆ 6 ದಿನ ಮಕ್ಕಳಿಗೆ ಕಡ್ಡಾಯವಾಗಿ ಮೊಟ್ಟೆ ಅಥವಾ ಬಾಳೆಹಣ್ಣು ವಿತರಣೆ ಮಾಡಬೇಕು. ಆದರೆ ಈ ಆದೇಶವನ್ನ ಪಾಲಿಸಲು ಹೋಗಿ ಶಾಲಾ ಮುಖ್ಯ ಶಿಕ್ಷಕರು ಸಾಲಗಾರರಾಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸರ್ಕಾರ ಕೊಡುವುದು ಕೇವಲ 5 ರೂಪಾಯಿ 20 ಪೈಸೆ. ಆದರೆ ಅಂಗಡಿಯಲ್ಲಿ ಒಂದು ಮೊಟ್ಟೆಯ ಬೆಲೆ ಭರ್ತಿ 7 ರೂಪಾಯಿ ತಲುಪಿದೆ. ದಿನಕ್ಕೆ 150ರಿಂದ 200 ಮಕ್ಕಳು ಇರುವ ಶಾಲೆಯೊಂದರಲ್ಲಿ ಮುಖ್ಯ ಶಿಕ್ಷಕರು ನಿತ್ಯ 200ರಿಂದ 300 ರೂಪಾಯಿ ತಮ್ಮ ಜೇಬಿನಿಂದಲೇ ಹಾಕುತ್ತಿದ್ದಾರೆ. ತಿಂಗಳಿಗೆ ಇದು ಸಾವಿರಾರು ರೂಪಾಯಿ ಆಗುತ್ತದೆ. ಮೊಟ್ಟೆ ತರೋದೇ ಇದೀಗ ಶಿಕ್ಷಕರಿಗೆ ಸವಾಲಾಗಿದ್ದು, ನಮಗೆ ಮೊಟ್ಟೆ ಬೇಕು ಅನ್ನೋದು ವಿದ್ಯಾರ್ಥಿಗಳ ವಾದವಾಗಿದೆ. ನಮ್ಮ ಶಾಲೆಯಲ್ಲಿ ದಿನ ಬಾಳೆಹಣ್ಣು ತತ್ತಿ ಕೊಡ್ತಾರೆ. ಆದರೆ ಅವ್ರಿಗೆ ತುಂಬ ಇದಾಗತೈತಿ, ಹೊರಗಾಗತೈತಿ. ಮತ್ತು ಈಗ ದಿನ ಬೇಕು, ನಮಗೆ ಶಕ್ತಿ ಬರುತ್ತೆ, ಪ್ರೋಟೀನ್ ಸಿಗುತ್ತೆ, ಮತ್ತು ನಮಗೆ ಶಕ್ತಿ ಬರುತ್ತೆ. ಅದು ದಿನ ಬೇಕು. ಅದು ನಿಲ್ಲಾಗಬಾರ್ದು ಮತ್ತು ಬಂದಾಗಬಾರ್ದು. ನಮ್ಗೆ ಇವಾಗ ಕಮ್ಮಿ ರೇಟ್ ಜಾಸ್ತಿ ಆಗೋದ್ರಿಂದ ಇವಾಗ ವಾರಕ್ಕೆ 2 ಸಲ ತತ್ತಿ ಕೊಡ್ತಿದ್ದಾರೆ. ಉಳ್ಕಿದ ದಿನ ಎಲ್ಲ ಬಾಳೆಹಣ್ಣು ಕೊಡ್ತಿದ್ದಾರೆ. ಅದು ಬೇಕೇ ಬೇಕು ನಮಗೆ. ಈಗ ಅದನ್ನು ದಿನ ಕೊಡಬೇಕು, ಡೈಲಿ ನಮಗೆ ಶಕ್ತಿ ಬರುತ್ತೆ, ಅದಕ್ಕೆ ದಿನ ಕೊಡಬೇಕು, ಬಂದಾಗಬಾರ್ದು ಅಷ್ಟೇ. ಮಕ್ಕಳ ಪೌಷ್ಟಿಕತೆಯ ಹೆಸರಿನಲ್ಲಿ ಶಿಕ್ಷಕರ ಜೇಬಿಗೆ ಕತ್ತರಿ ಹಾಕುತ್ತಿರುವುದು ಎಷ್ಟು ನ್ಯಾಯ? ಸರ್ಕಾರದ ಆದೇಶ ಪಾಲಿಸದಿದ್ರೆ ಇಲಾಖೆಯಿಂದ ನೋಟಿಸ್ ಬರುತ್ತದೆ, ಪಾಲಿಸಿದ್ರೆ ಜೇಬು ಖಾಲಿಯಾಗುತ್ತದೆ. ಇಂತಹ ಇಕ್ಕಟ್ಟಿನಲ್ಲಿ ಸಿಲುಕಿರುವ ಶಿಕ್ಷಕರ ನೆರವಿಗೆ ಸರ್ಕಾರ ಬರಬೇಕಿದೆ. ಮುಕ್ಕಣ್ಣ ಕತ್ತಿ, ಪಬ್ಲಿಕ್ ಟಿವಿ, ಕೊಪ್ಪಳ.